ಮೈ ಡಿಯರ್ ಆಲ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮುಂಜಾವ ಒಂದು 6:45 ಆಗಿರಬಹುದು. ಸೊ ನಾವು ವಾಕಿಂಗ್ ಹೊರಡೋಕ್ಕಿಂತ ಮುಂಚೆ ಈ ವಿಡಿಯೋನ ಕ್ಲಿಪ್ ಮಾಡಿದ್ದೆ. ತುಂಬ ಪ್ರಶಾಂತವಾದ ಪ್ಲೇಸು, ತುಂಬ ಚೆನ್ನಾಗಿರುವಂಥ ಒಂದು ನೇಚರಲ್ಲಿ ಸೇರಿರುವಂಥ ಜಾಗ ಇದು. ಸೊ ಯಾರಿಗಾದರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಫ್ಯಾಮಿಲಿ ಹೋಗಿ ಸ್ಪೆಂಡ್ ಮಾಡ್ಬೋದು ಚೆನ್ನಾಗಿ. ಈ ರೀತಿಯಾಗಿರುವಂಥ ಒಂದು ಆಫ್ರಿಕನ್ ಹಟ್ ಬಂದು ನಿಮಗೆ ಬರೀ 4 ಇದೆ. ಟೆಂಟ್ ಹೌಸ್ ಥರ ಸುಮಾರಿದ್ದಾವೆ. ಅದು ಅಲ್ಲದೆ ನಿಮಗೆ ಫ್ರೆಂಡ್ಸ್ ಗ್ರೂಪ್ ಹೌಸ್ ಕೂಡ ಇದೆ. ಸೊ ನಿಮಗೆ ಯಾವ್ದು ಬೇಕೋ, ಎಷ್ಟು ಜನ ಹೋಗ್ತಿದ್ದೀರೋ ಅದಕ್ಕೆ ತಕ್ಕಂಗೆ ನೀವು ಅಲ್ಲೋಗಿ ಬುಕ್ ಮಾಡ್ಕೋಬೋದು. ಸೊ ಫುಲ್ ಟ್ರಕ್ಕಿಂಗ್ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ವಿ. ಆಲ್ರೆಡಿ ತುಂಬ ಹೊಟ್ಟೆ ಹಸಿವು ಅಂತ ಹೇಳ್ತಾ ಇದ್ಲು ಲಿಯಾ. 9 ಗಂಟೆ ಮೇಲೇ ಆಗೋಯಿತು. ಸೊ ಇವತ್ತು ಬ್ರೇಕ್ಫಾಸ್ಟ್ ಇದೆಲ್ಲ ಇಟ್ಟಿದ್ದಾರೆ. ನಾನು ಎಲ್ಲದರಲ್ಲೂ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ. ಇಡ್ಲಿ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ. ಸೊ ಇದು ನನ್ನ ಪ್ಲೇಟು. ನಾನು ಇಷ್ಟ ಆಗಿದ್ದು ಪೊಂಗಲ್ ಚೆನ್ನಾಗಿತ್ತು. ಪೊಂಗಲ್ ಮತ್ತು ಕೇಸರಿ ಬಾತು. ಸೊ 2 ಇಡ್ಲಿ ಎಕ್ಸ್ಟ್ರಾನೇ ತೊಗೊಂಬಂದೆ ಲಿಯಾಗೋಸ್ಕರ ತಿನ್ನೋದಕ್ಕೆ. ಸೊ ಮತ್ತೆ ಎದ್ದೋಗೋದು ಬೇಡ ಅಂತ. ಅದು ಹಸ್ಬೆಂಡ್ ಪ್ಲೇಟು. ಲಿಯಾ 1 ಇಡ್ಲಿ ಮತ್ತು 1 ಎಗ್. ಸೊ ತಿಂಡಿ ಎಲ್ಲ ಆದಮೇಲೆ ಮತ್ತೆ ಒಂದು ಕಾಫಿ ಕುಡಿತಾ ಇದ್ವಿ. ಸ್ವಲ್ಪ ವೆದರ್ ಅಂತೂ ತುಂಬ ಮಳೆ ಬಂದು ಬಿಟ್ಟ ವೆದರಲ್ಲಿತ್ತು. ಸೊ ಸ್ವಲ್ಪ ಚಳಿ ಅನ್ನಿಸ್ತಾ ಇತ್ತು. ಇನ್ನೊಂದು ಸತಿ ಕಾಫಿ ಕುಡಿದ್ವಿ. ಸೊ ಕಾಫಿ ಮಾತ್ರ ನನಗೆ ಆ ಸ್ಮೆಲ್ ಬಂದುಬಿಟ್ರೆ ಟೆಂಪ್ಟ್ ಆಗಿಬಿಡುತ್ತೆ. ನನಗದು ಕುಡಿಲೇಬೇಕು ಅಂತ ಅನ್ನಿಸ್ಬಿಡುತ್ತೆ. ಒಂದು ಸ್ವಲ್ಪ ಆದರೂ ಕುಡಿಲೇಬೇಕು ನನಗೆ. ಸೊ ಲಿಯಾ ಬಂದು ಇವಾಗ ಡಿಪೆಂಡೆಂಟಾಗಿ ಹೋಗೋದಕ್ಕೆ ಕಲ್ತ್ಬಿಟ್ಟಿದ್ದಾಳೆ. ಬಟ್ ನಾನು ಅಬ್ಸರ್ವ್ ಮಾಡ್ತಾನೇ ಇರ್ತೀನಿ. ಹ್ಯಾಂಡ್ ವಾಶ್ ಹೋಗೋಕ್ಕಲ್ಲ, ಅವಾಗೆಲ್ಲ ಮಮ್ಮಿ ಬಾ ಅಂತಿದ್ಲು. ಇವಾಗೆಲ್ಲ ಅವಳಾಗೆ ಒಬ್ಬಳೇ ಹೋಗಿ ವಾಶ್ ಮಾಡ್ಕೊಂಬರ್ತಾಳೆ. ಅದೇ ರೀತಿ ಸ್ವಲ್ಪ ನಾವು ಅವ್ರಿಗೆ ಕಲಿಸ್ಬೇಕು. ರೆಸ್ಟ್ ರೂಮ್ಗೆ ಹೋದಾಗ ಒಳಗಡೆ ನಾನು ಹೋಗಿರ್ತೀನಿ, ಬಟ್ ಆದರೆ ಅವಳನ್ನೇ ಲಾಕ್ ಮಾಡೋಕ್ಕೆ ಹೇಳ್ತೀನಿ, ಅವಳಿಗೆ ಅನ್ಲಾಕ್ ಮಾಡೋಕ್ಕೆ ಹೇಳ್ತೀನಿ, ಎಲ್ಲೋದ್ರೂ ಅಷ್ಟೇ. ಸೊ ಇವಾಗ ಅವ್ರಿಗೆ ಕಲಿಬೇಕು. ಅದೇ ರೀತಿ ಹೈಜೀನಾಗಿ ಹೇಗಿರಬೇಕು ರೆಸ್ಟ್ ರೂಮ್ಗೆಲ್ಲ ಹೋದಾಗ ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ ಸ್ವಲ್ಪ ಅವು ನೀಟಾಗಿ ಹೋಗೋ ಜಾಗದಲ್ಲಿ ಹೆಂಗಿರಬೇಕಂತ ಗೊತ್ತಾಗಬೇಕು ಅವರಿಗೆ. ಅದನ್ನು ಫಸ್ಟ್ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಇವಾಗ 6 ಇಯರ್ಸ್ ಸ್ಟಾರ್ಟ್ ಆಗಿದೆ ಅವಳಿಗೆ. ಪ್ರತಿಯೊಂದು ಹೇಳ್ಕೊಡ್ತೀನಿ, ಬಟ್ ಅವಳಿಗೆ ಒಂದು 10 ಇಯರ್ಸ್ ಆಗೋ ತನಕ ನಾವು ಅವ್ರ ಜೊತೆಗಿದ್ದು ಮಾಡಲೇಬೇಕು. ಆಮೇಲೆ ಜೊತೆಗಿರೋದು ಬೇಡ, ಬಟ್ ಅವ್ರ ಪಕ್ಕದಲ್ಲಿ ಇರಬೇಕು. ಅಂದರೆ ಅವ್ರು ಇದ್ದಾರಂದಾಗ ಅವ್ರ ಪಕ್ಕದಲ್ಲಿದ್ದು ನಾವು ನೋಡ್ಕೋಬೇಕು. ಬಿಕಾಸ್ ಎಷ್ಟು ನಾವು ಸ್ಟ್ರಾಂಗಾಗಿ ಅವಳನ್ನ ಬೆಳೆಸ್ತೀವೋ ಅಷ್ಟು ಅವ್ರಿಗೊಂದು ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಔಟ್ಡೋರ್ ಗೇಮ್ಸ್ನೆಲ್ಲ ಆಡ್ತಾಯಿದ್ವಿ. ಸೊ ಇಲ್ಲೇನು ಬೋರ್ ಅಂತ ಆಗೋದೇ ಇಲ್ಲ. ಕೆಲವು ಜನ ಎಲ್ಲ ಇವತ್ತು ಚೆಕ್ಔಟ್ ಆಗ್ತಾ ಇದ್ದಾರೆ. ಸೊ ಇಲ್ಲಿ ತುಂಬ ಜಾಸ್ತಿ ಜನ ಇರೋದು ಬಂದು ಸ್ಯಾಟರ್ಡೆ ಸಂಡೇಸು. ಮಂಡೇನೂ ನಾವು ಬುಕ್ ಮಾಡಿದ್ವಿ. ಸೊ ಸ್ಯಾಟರ್ಡೆ ಸಂಡೇಸು, ಮಂಡೇಗೆಲ್ಲ ಎಲ್ಲ ಚೆಕ್ಔಟ್ ಆಗ್ತಾರೆ. ಸಂಡೇಸು ಸುಮಾರು ಜನ ಚೆಕ್ಔಟ್ ಆಗಿಬಿಡ್ತಾರೆ ಸಂಜೆ. ಸೊ ಆ ರೀತಿ ಇರುತ್ತೆ. ಸೊ ಇವ್ರು ಸ್ವಲ್ಪ ಔಟ್ಡೋರ್ ಗೇಮ್ಸ್ ಬಂದು ಕ್ಯಾರಮ್ ಬೋರ್ಡ್ ಆಡಿದರು, ಕ್ರಿಕೆಟ್ ಆಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬ್ಯಾಡ್ಮಿಂಟನ್ ಕೂಡ ಇತ್ತು. ಸ್ವಲ್ಪ ಅದು ಇದು ಅಂತ ಚೇಂಜ್ ಮಾಡಿ ಆಡ್ತಾಯಿದ್ರು. ಸೊ ಇವ್ರು ನೀವು ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ, ಮೇಕಪ್ ಆರ್ಟಿಸ್ಟ್ ಕೂಡ, ತುಂಬ ಡೌನ್ ಟು ಅರ್ತು. ಸೊ ಅವ್ರು ಬಂದು ಲಿಯಾ ಜೊತೆ ಆಟ ಆಡಿಸ್ತಾಯಿದ್ರು. ಅವ್ರ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಿಗೆ ಅವರು ಕೂಡ ವೀಡಿಯೋಸ್ ಮಾಡ್ತಾಯಿದ್ರು. ಹಾಗೆ ಲಿಯನ್ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿದ್ರು. ತುಂಬ ಒಳ್ಳೆಯ ಒಂದು ಟೈಪ್ ಅವರಿಬ್ಬರು ಅಷ್ಟೇ, ಹಸ್ಬೆಂಡ್ ಆ್ಯಂಡ್ ವೈಫು. ತುಂಬ ಚೆನ್ನಾಗೇ ಮಾತಾಡ್ಸಿದ್ರು. ಅದು ಅಲ್ಲದೆ ಏನಕ್ಕೆ ಬಂದಿದ್ದಾರೆ ಅನ್ನೋದನ್ನು ಡೀಟೇಲಾಗಿ ಅವರು ಹೇಳಿದರು. ಸೊ ಅವ್ರ ಇನ್ಸ್ಟಾಗ್ರಾಮ್ ID ನನಗೆ ನೆನಪಿಲ್ಲ. ಏನಾದರೂ ನೆನಪು ಬಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬರ್ತೀನಿ, ಹೋಗಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಅವ್ರದ್ದೊಂದು ವೀಡಿಯೋಸ್ ಎಲ್ಲ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಫ್ರೀ ಇದ್ದಾಗ ನೋಡ್ಕೊಳ್ಳಿ. ನಾನು ಬೇರೆಯವ್ರದ್ದೆಲ್ಲ ವೀಡಿಯೋಸ್ ಸ್ಕ್ರೋಲ್ ಮಾಡೋದು ತುಂಬ ಕಮ್ಮಿ. ಸೊ ಯಾಕಂದರೆ ನಮಗೆ ತುಂಬ ಇರುತ್ತೆ. ಯಾವಾಗಾದರೂ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸ್ಕ್ರೋಲ್ ಮಾಡೋಣ ಅಂದ್ಕೊಂಡ್ರೆ ಕೈ ಕಾಲೆಲ್ಲ ನೋವು ಬಂದಿರುತ್ತೆ. ಸೊ ಮೊಬೈಲ್ ಇಟ್ಕೊಂಡು ಸ್ಕ್ರೋಲ್ ಮಾಡೋಕ್ಕೂ ನಮಗೆ ಇಂಟ್ರೆಸ್ಟ್ ಅಂತ ಅನಿಸಲ್ಲ. ಅದ್ರ ಬದಲು ಬೇರೆ ಏನಾದರೂ ಕೆಲಸ ಮಾಡ್ಬೋದು ಅಂತ ಅಂದ್ಕೊತೀವಿ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ನೋಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಮೊಬೈಲ್ ನೋಡೋದಾದರೆ ನಮ್ಮ ವೀಡಿಯೋ ಎಡಿಟ್ ಮಾಡೋದು, ಇಲ್ಲ ನಾನು ವೀಡಿಯೋದು ಮಾಡೋದು ಏನಾದರೂ ಇರುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೂ ನಾವು ನೋಡೋದಕ್ಕೆ ಅಷ್ಟು ಟೈಮ್ ನಮಗೆ ಸಿಗಲ್ಲ. ಸೊ ಆ ರೀತಿ ನಿಜ ಹೇಳ್ತಾ ಇದ್ದೀನಿ. ಸೊ ನಮಗೆ ಬೇರೆಯವ್ರ ವೀಡಿಯೋ ನೋಡೋದಕ್ಕೆ ಸ್ವಲ್ಪ ಕೂಡ ಟೈಮ್ ಸಿಗಲ್ಲ. ನಾನು ಸ್ಯಾಟರ್ಡೆ ಸಂಡೇ ಮಾತ್ರ ಫ್ರೀ ಇರ್ತೀನಿ. ಆ ಟೈಮಲ್ಲೂ ನಾವು ಟಿ ವಿಯಲ್ಲಿ
ಮೂವೀಸ್ ಏನಾದರೂ ಹೊಸ ಮೂವೀಸ್ ಬಂದುಬಿಟ್ರೆ ನೆಟ್ಫ್ಲಿಕ್ಸು ಅಥವಾ ಝೀ ಸಿನಿಮಾ, ಅಮೆಝಾನ್ ತುಂಬ ಸಬ್ಸ್ಕ್ರಿಪ್ಷನ್ ಮಾಡಿಟ್ಕೊಂಡಿದ್ದೀವಿ. ಅದರಲ್ಲಿ ಯಾವುದಾದ್ರೂ 1-2 ಮೂವೀಸ್ ನೋಡ್ತೀವಿ ಸ್ಯಾಟರ್ಡೆ ಸಂಡೇಸು. ಸೊ ಅದು ಬಿಟ್ಟರೆ ಜಾಸ್ತಿ ಮೊಬೈಲೆಲ್ಲ ನೋಡೋದು ಬರೀ ನಮ್ಮ ವೀಡಿಯೋಸ್ನ ಎಡಿಟ್ ಮಾಡೋದಕ್ಕೆ ಮತ್ತು ಅಪ್ಲೋಡ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ ನಾನು. ಸೊ ಆ ದಿನವೂ ಅಷ್ಟೇ ಔಟ್ಡೋರೆಲ್ಲ ಗೇಮ್ ಮತ್ತೊಂದು ಸತಿ ಇವಳೆಲ್ಲ ಆಡಿದ್ಲು. ಅವ್ರ ಅಪ್ಪನೂ ಅವಳು ಸ್ವಲ್ಪ ಜಾಸ್ತಿ ಗೇಮ್ಸ್ ಎಲ್ಲ ಆಡಿದ್ರು. ನನಗೆ ನೆನ್ನೆ ಆಡಿನೇ ಸ್ವಲ್ಪ ಸಾಕು ಅನ್ನಿಸ್ಬಿಟ್ಟಿತ್ತು. ಬಟ್ ಇವರು ಇವತ್ತು ಕೂಡ ಆಡಿದ್ರು. ನೀವು ಎಷ್ಟು ಸತಿ ಬೇಕಾದರೂ ಈ ಗೇಮ್ಸ್ ಆಡ್ಬೋದು. ಬೆಳಗಿಂದ ಸಂಜೆ ತನಕ ಇರುತ್ತೆ. ಟೈಮಿಂಗ್ಸ್ ಇದೆ. ಮೇ ಬಿ 11 o'clock-ಇಂದ 5-5:30 ತನಕನೂ ಆಡ್ತಾರೆ. ಇಲ್ಲಿರೋ ಅಂಥ ಇಬ್ಬರು ಇದ್ದಾರಲ್ಲ, ಅವ್ರ ಹೆಸರು ಕೇಳೋದು ಮರ್ತುಬಿಟ್ಟೆ. ತುಂಬ ಒಳ್ಳೆಯವರು, ಒಳ್ಳೆ ಟೈಪು. ನಿಮಗೆ ಎಷ್ಟು ಕಂಫರ್ಟ್ ಮಾಡಿಕೊಡ್ತಾರೆ ಅಂದರೆ ಅಷ್ಟು ಕಂಫರ್ಟ್ ಮಾಡಿ ಅವರು ನಮ್ಮನ್ನು ಅದಕ್ಕೆ ಆಟಾಡಿಸ್ತಾರೆ. ನೀವು ಫಸ್ಟ್ ಟೈಮ್ ಆದ್ರೂ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಸೊ ನೀಟಾಗಿ ಅವರು ನಿಮಗೆ ಗೈಡ್ ಮಾಡಿಬಿಟ್ಟು ನಿಮಗೆ ಧೈರ್ಯ ತುಂಬಿಸಿ ಅದರಿಂದ ಕಳಿಸ್ತಾರೆ. ಸೊ ಇದು ಬಂದು ಅವಳಿಗೆ ತುಂಬ ಇಷ್ಟ ಆಯಿತು. ಈ ಜಿಪ್ಲೈನ್ ಇದರಲ್ಲಂತೂ ಒಂದು 4-5 ಸತಿ ಆಡ್ತಾನೇ ಇದ್ಲು. ಬಟ್ ಫಸ್ಟ್ ಟೈಮ್ ಹೋಗ್ಬೇಕಾದ್ರೆ ತುಂಬ ಅಳ್ತಾ ಇದ್ಲು. ಆದರೆ ಈ ಟೈಮು ಒಂದು 4-5 ಟೈಮ್ಸ್ ಪಾಪ ಅವರು ತುಂಬ ಚೆನ್ನಾಗೇ ಆಟ ಆಡಿಸಿದ್ರು. ಸೊ ಇವಾಗ ಬೇರೆ ಏನೋ ಆಡೋಕ್ಕೆ ಹೋಗಿದ್ದಾರೆ. ಅವಳಿಗೆ ಆಟಾಡ್ತಾ ತುಂಬ ಹೊಟ್ಟೆಸು ಅಂತ ಹೇಳ್ತಾನೆ ಇರ್ತಾಳೆ. ಹಾಗಾಗಿ ನಾನು ಹೋಗಬೇಕಾದ್ರೆ ಸ್ವಲ್ಪ ಫ್ರೂಟ್ಸ್ನೆಲ್ಲ ತೊಗೊಂಡೋಗಿದ್ದೆ. ಫ್ರೂಟ್ಸು, ಸ್ನ್ಯಾಕ್ಸು. ಮೊದಲೇ ಹೇಳಿದ್ನಲ್ಲ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿರ್ತೀನಿ, ನಾವೇನಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಏನು ಸಿಗುತ್ತೋ ಬಿಡುತ್ತೋ, ಬಟ್ ನಮಗೆ ಒಂದು ಕ್ಯಾರಿ ಬ್ಯಾಗ್ ಅನ್ನೋದು ಇರಲೇಬೇಕು, ಸ್ನ್ಯಾಕ್ಸ್ ಬ್ಯಾಗು. ಯಾಕಂದರೆ ಮಕ್ಳು ಇಟ್ಕೊಂಡಿರ್ತೀವಲ್ವ, ಇಲ್ಲಾಂದ್ರೆ ನಾವೇ ಟೆನ್ಷನ್ ಆಗಿಬಿಡ್ತೀವಿ, ಅವಕ್ಕೇನು ಕೊಡೋಕ್ಕಾಗಿಲ್ವಲ್ಲ ಅಂತ. ಸೊ ಹಾಗಾಗಿ ನಾನು ತುಂಬ ಸ್ನ್ಯಾಕ್ಸ್ನೆಲ್ಲ ತೊಗೊಂಬಂದಿದ್ದೆ. ಸೊ ಇವತ್ತು ಫ್ರೂಟ್ಸ್ ಕೊಡೋಣ ಅಂತ ಹೇಳಿ ಗ್ರೇಪ್ಸ್ನ ವಾಶ್ ಮಾಡ್ತಿದ್ದೀನಿ. ಸೊ ಒಂದು ಡಬಲ್ ಗ್ಲಾಸಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಗ್ರೇಪ್ಸ್ನ ವಾಶ್ ಮಾಡ್ತಿದ್ದೀನಿ. ಇಲ್ಲಿ ಯಾವುದೇ ರೀತಿ ಬೇರೆ ಕಪ್ಸ್ ಏನೂ ಇಲ್ಲ. ಸೊ ಈ ರೀತಿ ಕೂಡ ವಾಶ್ ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಅದನ್ನು, ಇಲ್ಲ ಸಕ್ಕರೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ನೀರನ್ನ ಒಳಗಡೆ ಹಾಕಿ ಚೆನ್ನಾಗಿ ನಾವು ಶೇಕ್ ಮಾಡಿಬಿಟ್ಟು ಆಮೇಲೆ ಈ ರೀತಿ ಡ್ರೈ ಮಾಡಿ ಹಾಕ್ಕೊಂಡ್ರೆ ಅದು ವಾಶ್ ಆದಂಗೆ ಇರುತ್ತೆ, ಚೆನ್ನಾಗಿರುತ್ತೆ. ಸೊ ಇವಾಗ ಇವ್ರಿಗೊಂದು ಸ್ಮಾಲ್ ಸ್ನ್ಯಾಕ್ಸ್ ಟೈಮ್ ಕೊಡೋದಕ್ಕೆ ಸ್ನ್ಯಾಕ್ಸ್ನೆಲ್ಲ ರೆಡಿ ಮಾಡಿದ್ದೀನಿ. ಸೊ ಗ್ರೇಪ್ಸು ಮತ್ತು ಡಾರ್ಕ್ ಚಾಕ್ಲೇಟ್ಸು. ಸೊ ಡಾರ್ಕ್ ಚಾಕ್ಲೇಟ್, ಆಮೇಲೆ ಸ್ವಲ್ಪ ಪ್ರೊಮೊಗ್ರಾನೇಟು, ಎಷ್ಟು ಬೇಕೋ ಅಷ್ಟು ತಿನ್ಕೊಳ್ಳಿ ಅಂತ ತೊಗೊಂಡೋಗ್ತಿದ್ದೀನಿ. ಅವಳು ಹೊಟ್ಟೆಸು ಅಂತ ಹೇಳ್ತಾ ಇದ್ಲು. ಹಾಗಾಗಿ ಆದಷ್ಟು ನನ್ನ ಹತ್ರ ಇರೋದು ಇನ್ನೇನು ಲಾಸ್ಟ್ ಬರೋ ದಿನ ಅದು. ಹಾಗಾಗಿ ಸ್ವಲ್ಪ ಇದ್ದಷ್ಟು ಏನಿದೆಯೋ ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಆಲ್ರೆಡಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ವೆಕೆಟ್ ಆಗ್ತಾಯಿದ್ರು, ಹಾಗೆ ಮಾತಾಡ್ಸ್ಕೊಂಡು ಹೋಗ್ತಾಯಿದ್ರು. ಸೊ ತುಂಬ ಜನ ಬಂದಿದ್ದರು. ಜೋಡಿ ಥರನೂ ಇದ್ದರು, ಫ್ಯಾಮಿಲಿ ಮೆಂಬರ್ಸ್ ಇದ್ದರು, ಬರೀ ಮಕ್ಕಳು ಮತ್ತು ಅಪ್ಪಂದಿರಿದ್ರು, ಫ್ರೆಂಡ್ಸ್ ಇದ್ದರು. ಎಲ್ಲರನ್ನೂ ಒಂದೇ ಒಂದು ಪ್ಲೇಸಲ್ಲಿ ನೋಡಿಬಿಟ್ಟೆ ನಾನು. ಎಷ್ಟೋ ರೆಸಾರ್ಟ್ ಹೋಗಿದ್ದೀನಿ, ಬಟ್ ಈ ಥರ ಒಂದು ಅಫೋರ್ಡಬಲ್ ಆಗಿರೋವಂಥದ್ದು, ಜನ ಜಾಸ್ತಿ ಇದ್ದಿದ್ದು ನಾನು ನೋಡೇ ಇಲ್ಲ. ಸೊ ತುಂಬಾ ಜನ ಜಾಸ್ತಿನೇ ಇದ್ದರು. ಅದೇ ರೀತಿ ಅವರು ಸಂಡೇ ಮಂಡೇ ಎಲ್ಲ ವೆಕೇಟ್ ಆಗಿಬಿಡ್ತಾರೆ. ಸೊ ಸ್ವಲ್ಪ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು, ಸೊ ಇದು ಪ್ಲೇಸ್ ಇದೆಯಲ್ಲ ತುಂಬ ಚೆನ್ನಾಗಿರೋ ಪ್ಲೇಸು. ಅದೇ ಪ್ಲೇಸಲ್ಲೇ ಇವರೊಂದು ಈ ರೀತಿ ಟೇಬಲ್ ಮತ್ತು ಚೇರ್ ಹಾಕಿಟ್ಟಿದ್ದಾರೆ. ನೀವು ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಕುತ್ಕೊಂಡು ಅದರಲ್ಲಿ ಮಾತಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದೊಂದು ಸೂಪರಾಗಿರೋ ಚಾಕ್ಲೇಟು ಹಸ್ಬೆಂಡ್ ಎಲ್ಲಿಂದನೋ ತಂದರು. ಬಟ್ ಡಾರ್ಕ್ ಚಾಕ್ಲೇಟು, ಕಹಿ ವಿತ್ ನಿಮಗೆ ಡ್ರೈ ಫ್ರೂಟ್ಸು ಇರುತ್ತೆ ಅದರಲ್ಲಿ. ತುಂಬ ಚೆನ್ನಾಗಿದೆ, ಹೆಲ್ದಿ ಕೂಡ. ಸೊ ಮಕ್ಳಿಗೆ ತುಂಬಾ ಒಳ್ಳೆಯದು ಕೂಡ. ಅಂಥದ್ದು ಏನಾದರೂ ಕೊಟ್ಟರೆ ನಾನು ಕೊಡ್ತೀನಿ. ಈ ರೀತಿ 1 ಪೀಸ್ 2 ಪೀಸ್ ಆ ಥರ ಕೊಡ್ತೀನಿ. ಮತ್ತು ಜಾಸ್ತಿ ಸ್ನ್ಯಾಕ್ಸ್ ಅನ್ನಂದರೆ ಬರೀ ಫ್ರೂಟ್ಸ್ ಕೊಡ್ತೀನಿ. ಈ ರೀತಿ ಸ್ನ್ಯಾಕ್ಸ್ ಎಲ್ಲ, ಈ ವೀಲೆಲ್ಲ ಇದೆ ನೋಡಿ, ಅದನ್ನು ನಾನು ತಿನ್ನೋದಕ್ಕೆ ತೊಗೊಂಡಿರ್ತೀನಿ. ನನಗೇನಾದರೂ ತಿನ್ನಬೇಕಂದಾಗ ಅದು ಮಾತ್ರ ನಾನು ಸ್ವಲ್ಪ ತೊಗೊಂಡು ತಿಂತೀನಿ. ಲಿಯಾಗೆ ಬರೀ ಡೇಟ್ಸು ಮತ್ತು ಚಾಕ್ಲೇಟ್ಸು, ಈ ಥರ ಚಾಕ್ಲೇಟಲ್ಲಿ 1-2 ಪೀಸ್ ಕೊಡ್ತೀನಿ ಅಷ್ಟೇ. ಅವಳಿಗೆ ಜಾಸ್ತಿ ಸ್ನ್ಯಾಕ್ಸ್ನ ನಾನು ಜಾಸ್ತಿ ಕೊಡೋದೇ ಇಲ್ಲ. ಸೊ ಆದಷ್ಟು ಹೆಲ್ದಿ ಫುಡ್ನ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಅಟ್ಲೀಸ್ಟ್ ನಮ್ಮ ಮಾತು ಕೇಳೋ ತನಕ ನಾವು ಅಟ್ಲೀಸ್ಟ್ ಅವರಿಗೆ ಹೆಲ್ದಿ ಫುಡ್ ಕೊಡಬೇಕು. ಆಮೇಲೆ ಅವ್ರಿಷ್ಟ, ಅವ್ರು ಹೆಂಗೆ ತಿನ್ಕೊಂಡು ಹೋಗ್ತಾರೋ ಹೋಗಲಿ. ಬಟ್ ಆದರೆ ಎಲ್ಲಾದರೂ ಮೂವಿ ಹೋದಾಗ ಯಾವಾಗಾದರೂ ಒಂದು ಸತಿ ಅನ್ಹೆಲ್ದಿ ಫುಡ್ಡು ಹೋಗುತ್ತೆ. ಸೊ ತೀರಾ ಸ್ವಲ್ಪ ಅದರಲ್ಲಿ ನಾವು ತೊಗೊಂಡು ತಿನ್ಕೊಂಡ್ಬಿಡ್ತೀವಿ, ಒಬ್ಬಳೇ ತಿನ್ನಬಾರ್ದು ಅಂತ ಹೇಳಿ. ಸೊ ನಿಮಗೇನಂದರೆ ಮಕ್ಕಳಿದ್ದಾಗ ಆಗಷ್ಟೇ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು 1 hour ಆ ಕಡೆ ಈ ಕಡೆ ಅಂತ ಆಟ ಆಡಿದ್ಲು. ಮತ್ತೆ ಬಂದು ಹೊಟ್ಟೆ ಹಸಿವಂದ್ಲು. ಮತ್ತೆ ಲಾಸ್ಟ್ ಒಂದೇ ಒಂದು ಪ್ರೊಮೊಗ್ರಾನೇಟ್ ಇತ್ತು, ಬರೋ ಟೈಮಿಗೆ ಅದನ್ನು ಓಪನ್ ಮಾಡಿಬಿಟ್ಟು ಅವಳಿಗೆ ಪ್ರೊಮೊಗ್ರಾನೇಟ್ನ ಕೊಡ್ತಾಯಿದ್ದೀನಿ. ಸೊ ನಾವು ಎಷ್ಟೇ ಸ್ನ್ಯಾಕ್ಸ್ ತೊಗೊಳೋದ್ರು ಕೂಡ ಬರೀ ಮಕ್ಳಿಗೆ ಕೊಡೋಣ ಅಂತ ತೊಗೊಂಡೋಗಿರ್ತೀವಿ. ಬಟ್ ಅವ್ರು ತಿನ್ನಬೇಕಾದ್ರೆ ಅವ್ರ ಜೊತೆಗೆ ಸೇರ್ಕೊಂಡು ನಾವು ತಿಂತಾನೇ ಇರ್ತೀವಿ. ಹಾಗಾಗಿ ತೊಗೊಂಡೋಗಿದ್ದು ಬೇಗನೆ ಖಾಲಿ ಆಗಿಬಿಡುತ್ತೆ. ಮತ್ತು
ಅವ್ರಿಗೆ ಕೊಡೋಕ್ಕೆ ನಮ್ಮ ಹತ್ರ ಇರಲ್ಲ. ಸೊ ಆದಷ್ಟು ನೋಡಿಕೊಂಡು ನಾನು ಅವಳಿಗೆ ಕೊನೆ ಟೈಮ್ ಬರೋ ತನಕ ಸ್ವಲ್ಪ ಇಟ್ಟಿರ್ತೀನಿ ಏನಾದರೂ ಒಂದು. ಬಿಕಾಸ್ ಬೆಳೆಯೋ ಮಕ್ಕಳಲ್ವಾ, ಹೊಟ್ಟೆ ಹಸು ಅಂತಿತ್ತು ಅವ್ರಿಗೆ, ಬೇರೆ ಏನು ಮಾಡೋದಕ್ಕೆ. ಅದು ಈ ರೀತಿ ಎಲ್ಲಾದರೂ ಹೊರಗಡೆ ಬಂದರೆ ಜಾಸ್ತಿ ಹೊಟ್ಟೆ ಹಸು ಆಗ್ತಾನೇ ಇರುತ್ತೆ ಅವರಿಗೆ. ಸೊ ಇಲ್ಲಿ ನೋಡಿ ಪೆಟ್ ಫ್ರೆಂಡ್ಲಿ ಕೂಡ ಇದು. ಸುಮಾರು ಜನ ಡಾಗು, ಕ್ಯಾಟ್ ಎಲ್ಲ ತಂದಿದ್ರು. ಇದು ಕ್ಯಾಟ್, ಇದು ಈ ರೀತಿ 2 ಕ್ಯಾಟ್ ತಂದಿದ್ದಾರೆ, ತುಂಬಾ ಚೆನ್ನಾಗಿತ್ತು. ಸೊ ಈ ರೀತಿ ಅವರು ಬಿಟ್ಬಿಡ್ತಾರೆ ಆರಾಮಾಗಿ, ಅವು ಆಟ ಆಡ್ತಾ ಇರ್ತವೆ. ಸೊ ಹಿಂಗೂ ಲಂಚ್ ಟೈಮ್ ಬಂದುಬಿಡ್ತು, ಲಂಚಿಗೆ ಹೊರಟ್ಬಿಟ್ವಿ. ಲಂಚ್ ಮುಗಿಸ್ಕೊಂಡು ಇನ್ನೇನು ಹೊರಡೋಣ ಅಂತ. ಸೊ ನಾವು 3-4 o'clockಗೆಲ್ಲ ಹೊರಡಬೇಕು. ಸ್ವಲ್ಪ ಹಸ್ಬೆಂಡ್ ಕೆಲಸ ಇರೋದ್ರಿಂದ ನಾವು ಸ್ವಲ್ಪ ಬೇಗ ಹೊರಡಬೇಕು. ಹಾಗಾಗಿ ಲಂಚ್ ಮುಗಿಸ್ಕೊಳ್ಳೋಣ ಅಂತ ಲಂಚಿಗೆ ಬಂದು ಚಿಕನ್ ಗ್ರೇವಿ, ಹಸಿಮೆಣಸಿನ್ಕಾಯಿ ಸ್ಮೆಲ್ ಬರ್ತಾಯಿದೆ, ಅದರಲ್ಲಿ ಏನೋ ಮಾಡಿದ್ದಾರೆ. ಆಮೇಲೆ ಬಿರಿಯಾನಿ, ಎವ್ರಿಡೇ ಬಿರಿಯಾನಿ ಇರುತ್ತೆ ಆಫ್ಟರ್ನೂನ್ ಲಂಚ್ಗೆ. ಅದಕ್ಕೆ ಬೇಕಾಗಿರುವಂಥ ಸಲಾಡ್ ಮಾಡಿಟ್ಟಿದ್ದಾರೆ, ಮೊಸರು ಸಲಾಡ್ ಅನಿಸುತ್ತೆ. ಸೊ ಮಧ್ಯಾಹ್ನ ಲಂಚಿಗೆ ಇಲ್ಲಿ ಬಂದು ಪೂರಿ, ಸಾಗು. ಈ ಸಾಗು ಪೂರಿಗೆ ಲಿಯಾಗೆ ಬಂದು ಪೂರಿ ತುಂಬ ಇಷ್ಟ. ಬಟ್ ಈ ಥರ ಎಲ್ಲ ಬಂದಾಗ ಪಾಪ ಅದು ಪೂರಿ ತಿನ್ನಲಿ ಅಂತ ಪೂರಿ ಕೊಟ್ಬಿಡ್ತೀನಿ. ಇಲ್ಲಾಂದರೆ ಮನೇಲಿ ಮಾಡಿದ್ರೆ ಅವಳಿಗೆ ಗೋಧಿ ಪೂರಿನೇ ಮಾಡ್ಕೊಡೋದು, ಮೈದಾ ನಾವು ಯೂಸೇ ಮಾಡಲ್ಲ. ಸೊ ಇದು ಬಂದು ಗೋಬಿ, ಡ್ರೈ ಗೋಬಿ ಇಟ್ಟಿದ್ದಾರೆ, ವೈಟ್ ರೈಸು. ಸೊ ವೈಟ್ ರೈಸು ಚೆನ್ನಾಗೇ ಇತ್ತು. ಸ್ವಲ್ಪ ಒಂದು ಡೈಲಿ ಎವ್ರಿಡೇ ಒಂದು ಫ್ರೂಟ್ಸ್ ಇರುತ್ತೆ, ಸಾಂಬಾರು ಅಥವಾ ರಸಮ್ ಯಾವುದಾದ್ರೂ ಒಂದಿರುತ್ತೆ. ಸೊ ಇದು ಬಂದು ಮಜ್ಜಿಗೆ ಇಟ್ಟಿದ್ದಾರೆ, ಫ್ರೂಟ್ಸ್ ಒಂದು ಇಟ್ಟಿದ್ದಾರೆ, ಸ್ವೀಟ್ ಒಂದು ಇಟ್ಟಿದ್ದರು. ಬಟ್ ಆ ಸ್ವೀಟ್ ಏನು ಅಂತ ಗೊತ್ತಿಲ್ಲ. ನಾವು ಅಷ್ಟು ಬೇಗ ಊಟ ತೊಗೊಂಡು ಬಂದುಬಿಟ್ವಿ. ಚೆನ್ನಾಗೇ ಇತ್ತು, ಟೇಸ್ಟಾಗಿತ್ತು. ಅಲ್ಲಿ ಹೋದಾಗ ಸ್ವಲ್ಪ ಚೆನ್ನಾಗಿ ನಾನು ತಿಂದೆ. ಯಾಕಂದರೆ ಹೊರಗಡೆ ಹೋದಾಗ ಸ್ವಲ್ಪ ನಾವು ಬೇರೆ ಟೇಸ್ಟೇ ಬೇರೆ ಇರುತ್ತೆ, ನಮ್ಮ ಟೇಸ್ಟ್ ಅಲ್ಲದೆ ಸ್ವಲ್ಪ ಚೆನ್ನಾಗಿ ತಿಂದೆ. ಸೊ ನಾನು ಹೇಳಿದ್ನಲ್ಲ, ಒಬ್ಬರು ಇನ್ಸ್ಟಾಗ್ರಾಮ್ ಬಂದಿದ್ರು ಅಂತ, ಅವರದು. ಸೊ ಅವ್ರ ಜೊತೆ ಒಂದು ಸೆಲ್ಫಿ ತೊಗೊಂಡು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನಾನು ರೆಡಿ ಮಾಡ್ತಾಯಿದ್ದೆ. ಲಿಯಾನು ಅವ್ರ ಅಪ್ಪನೂ ಹೊರಗಡೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಸೊ ನಂದು ಗೊತ್ತಲ್ವ, ಎಲ್ಲಿ ಹೋದರೂ ನಮಗೆ ಕೆಲಸ ಅಂತೂ ತಪ್ಪಿದ್ದಲ್ಲ. ಅಲ್ಲೋಗ್ಬಿಟ್ಟು ಅದೆಲ್ಲ ಬಿಸಾಕಿರ್ತಾರೆ ಮೂಲೆಯಲ್ಲಿ. ಅದನ್ನೆಲ್ಲ ನಾವೇನು ಮಾಡಬೇಕಂದ್ರೆ ನೀಟ್ ಮಾಡಿ, ಒಗೆಯೋ ಬಟ್ಟೆ ಯಾವುದು, ಒಗೆದಿರೋ ಬಟ್ಟೆ ಯಾವುದು, ಒಗಿಬೇಕಾಗಿರೋದು ಯಾವುದು ಎಲ್ಲದನ್ನು ಸಪ್ರೇಟ್ ಮಾಡಿ ಕವರಲ್ಲಿ ಹಾಕಿ ಸೂಟ್ಕೇಸಲ್ಲಿ ನಾನು ಪ್ಯಾಕಿಂಗ್ ಮಾಡ್ತಾಯಿದ್ದೆ. ಸೊ ಲಾಸ್ಟ್ ವೀಡಿಯೋದಲ್ಲಿ ಮೇಕಪ್ ಅಪ್ಡೇಟ್ ಕೊಡೋಣ ಅಂದ್ಕೊಂಡೆ, ಬಟ್ ಮೇಕಪ್ ತೆಗ್ದಿದ್ದೆ ನನಗೆ ಅಪ್ಲೋಡ್ ಮಾಡೋದಕ್ಕೆ, ಅದು ಬೇರೆ ಮೊಬೈಲಲ್ಲಿ ಸಿಕ್ಕಾಕೊಂಡಿತ್ತು. ಸೊ ನೆಕ್ಸ್ಟ್ ಬೇಕಾದ್ರೆ ಮೇಕಪ್ ತುಂಬ ಸಿಂಪಲ್ಲಾಗಿ ಮಾಡಿರೋ ಮೇಕಪ್ ಬೇಕಂದರೆ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಿದೆ ಅಂತ. ಸೊ ಇವತ್ತಿನಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ದೀನಿ, ಲಿಯಾ ಯಾವ ರೀತಿ ಮೇಕಪ್ ಮಾಡ್ಕೊತಾ ಇದ್ದಾಳೆ ಅಂತ. ನಾನೇನಾದರೂ ಅವಳಿಗೆ ಮೇಕಪ್ ಮಾಡಿದೆ, ನಾನು ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ ಅಂದರೆ ಅವಳು ನನಗೋಸ್ಕರ ವೆಯ್ಟ್ ಮಾಡಲ್ಲ, ಅವಳೇ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾಳೆ, ನನಗೆ ಪ್ರಾಡಕ್ಟ್ಸ್ ಕೊಡಲ್ಲ. ಸೊ ಬಟ್ ಅವಳಿಗೆ ಹೇಳಿದ್ದೀನಿ 2 ಪ್ರಾಡಕ್ಟ್ ಮಾತ್ರ ಯೂಸ್ ಮಾಡೋದು, ಅವಳು ಫೇಸ್ಗೆ ಹಾಕುವಂಥ ಪ್ರಾಡಕ್ಟು. ಆ ಫೇಸ್ಗೆ ಹಾಕೋ ಪ್ರಾಡಕ್ಟ್ಸ್ ಮಾತ್ರ ಅವ್ರು ತೊಗೊಂಡು ಯೂಸ್ ಮಾಡ್ಕೊತಾಳೆ. ಅವ್ರು ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ನೋಡಿ. ಸೊ ಅವಳು ಮೇಕಪ್ ಮಾಡಿರೋ ಕ್ಲಿಪ್ನ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಮಾಮಾ ಅರ್ಥದ್ದು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊತಾಳೆ. ನೆಕ್ಸ್ಟ್ ಬಂದು ಈ ಕಾಂಪ್ಯಾಕ್ಟ್ ಪೌಡ್ರ್ ಒಂದು ಅಪ್ಲೈ ಮಾಡ್ಕೊತಾಳೆ. ಬೇರೆ ಯಾವುದೋ ಅವಳ ಫೇಸ್ಗೆ ನಾನು ಅಪ್ಲೈ ಮಾಡೋದಕ್ಕೆ ಬಿಡಲ್ಲ, ಬಟ್ ಅವಳಿಗೆ ಕೊಟ್ಟಿಲ್ಲ. ಏನಾದರೂ ಹೇಳಿಕೊಟ್ರೆ ಮಾಡ್ತಾಳೆ. ನಾನೇನಾದರೂ ಮೇಕಪ್ ಮಾಡೋ ಥರ ಇದ್ದರೆ ಅವಳಿಗೆ ಸ್ವಲ್ಪ ಮಾಮಾ ಅರ್ಥದ್ದು ಫೌಂಡೇಶನ್ ಹಾಕ್ತೀನಿ. ಸೊ ಅವಳೇ ನೋಡಿ ಎಷ್ಟು ನೀಟಾಗಿ ರೆಡಿ ಆಗ್ತಾ ಇದ್ದಾಳೆ, ಫುಲ್ ರೆಡಿ ಆಗ್ತಿದ್ದಾಳೆ. ಅವರಪ್ಪ ಅವಳನ್ನ ವೀಡಿಯೋ ಮಾಡ್ತಾಯಿದ್ದಾರೆ. ಅವಳ ಪಾಡಿಗೆ ನಾನು ಮೇಕಪ್ ಮಾಡಿಕೊಂಡು ಆಮೇಲೆ ಅವಳಿಗೆ ಮಾಡೋಣ ಅನ್ನೋ ಅಷ್ಟರೊಳಗೆ ಅವಳೇ ಫುಲ್ಲು ಝೂಮಿಂಗಲ್ಲಿ ರೆಡಿ ಆಗಿಬಿಟ್ಟಿದ್ದಾಳೆ. ಸೊ ಅವಳೇ ತಲೆ ಬಾಚ್ಕೊಂಡಿದ್ದಾಳೆ, ಫೇಸ್ ಕ್ರೀಮ್ ಹಾಕ್ಕೊಂಡು, ಪೌಡ್ರ್ ನೋಡಿ ಎಷ್ಟು ಹಾಕ್ಕೊಂಡಿದ್ದಾಳೆ. ಸೊ ಆಮೇಲೆ ಐಬ್ರೋ ಪೆನ್ಸಿಲ್ ತೊಗೊಂಡು ಐಬ್ರೋಸ್ನು ಬಳಕೊಂಡಿದ್ದಾಳೆ ಸ್ವಲ್ಪ. ಮತ್ತು ಅವಳನ್ನ ಕರೆದು ಲೈಟಾಗಿ ನಾನು ಅವಳಿಗೆ ಮೇಕಪ್ ಮಾಡಿದೆ. ಸೊ ಅವಳಿಗೆ ಬರೀ ಅಷ್ಟೇ ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಾಕಿ, ಆ ಪೌಡರ್ ಸ್ವಲ್ಪ ಜಾಸ್ತಿ ಆಗಿತ್ತು, ಅದನ್ನೆಲ್ಲ ಸ್ವಲ್ಪ ಡಸ್ಟ್ ಫ್ರೀ ಮಾಡಿಬಿಟ್ಟು ಲೈಟಾಗಿ ಚೂರು ಲಿಪ್ಸ್ಟಿಕ್ ಹಾಕಿದ್ದೀನಿ ಅವಳಿಗೆ. ಆಮೇಲೆ ತಲೆ ಬಾಚಿ ಬಿಟ್ಬಿಟ್ಟೆ. ಸೊ ನಾನು ಬಂದು 2 ಪ್ರಾಡಕ್ಟ್ ಅಷ್ಟೇ, ಒಂದು ಮಾಯ್ಶ್ಚರೈಸರ್, ಇನ್ನೊಂದು ಕಾಂಪ್ಯಾಕ್ಟು, ಆಮೇಲೆ ಒಂದು ಮಾಮಾ ಅರ್ಥದ್ದು ಇದು ಫೌಂಡೇಶನ್ ಅಷ್ಟೇ. ಅದನ್ನು ಹಾಕಿಬಿಟ್ಟು ಸ್ವಲ್ಪ ಎಲ್ಲ ಮೇಕಪ್ ಎಲ್ಲ ಮಾಡಿದ್ದಾಯಿತು. ಮಾಡಿ ಎಲ್ಲ ಪ್ಯಾಕಿಂಗ್ ಮಾಡಿ ಹೊರಟಿದ್ದು. ಸೊ ಇವರೇ ಅವರು, ಶ್ರೀನಿಧಿ ಅಂತ, ಅಲ್ಲಿ ಎಲ್ಲದನ್ನೂ ಹ್ಯಾಂಡಲ್ ಮಾಡ್ತಾರೆ. ತುಂಬ ಚೆನ್ನಾಗಿ ನೋಡಿಕೊಂಡ್ರು, ಸರ್ವಿಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅವ್ರಿಗೊಂದು ಬಾಯ್ ಹೇಳಿಬಿಟ್ಟು, ಎಲ್ಲರೂ ಹೊರಡೋ ಟೈಮಲ್ಲೇ ಇದ್ದರು. ಸೊ ಎಲ್ಲರಿಗೂ ಒಂದು ಬಾಯ್ ಹೇಳಿಬಿಟ್ಟು ನಾವು ಫುಲ್ಲು ಪ್ಯಾಕಿಂಗ್ ಮಾಡಿ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ವಿ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು, ಸಿಕ್ಕಾಪಟ್ಟೆ ಹೋಗ್ಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ, ಬರಬೇಕಾದ್ರೂ ಸಿಕ್ಕಾಪಟ್ಟೆ ಮಳೆ. ಈ ರೀತಿಯೇ ಹೋಗೋದಾರೆ ಉದ್ದಕ್ಕೂ ಮಳೆನೇ ಇತ್ತು. ಬಟ್ ಆದರೆ
ಹೆಂಗೋ ಇವತ್ತು ಚೆಕ್ಔಟ್ ಆಗೋದು, ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋ ಟೈಮ್ ಸ್ವಲ್ಪ ಬೇಗ ಹೋಗಿಬಿಟ್ರೆ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಇಲ್ಲದೆ ಆರಾಮಾಗಿ ರೀಚ್ ಆಗ್ಬೋದು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಿಟ್ವಿ. ಇನ್ನೇನು ಫುಲ್ ಮೋಡ ತುಂಬ್ಕೊಂಡಿದೆ ನೋಡಿ, ಎಷ್ಟು ಮೋಡ ತುಂಬ್ಕೊಂಡಿದೆ ಅಂದರೆ ಅಷ್ಟು ಮೋಡ ತುಂಬ್ಕೊಂಡಿದೆ. ಈ ಪ್ಲೇಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಸೊ ಬೇಕು ಅಂದರೆ ಶ್ರೀನಿಧಿ ಅವ್ರ ನಂಬರ್ ಕೊಡ್ತೀನಿ, ಮತ್ತು ಅದಕ್ಕೆ ಬುಕ್ ಮಾಡಿರೋ ಅವ್ರ ನಂಬರು ನಿಮಗೆ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹೋಗಿ ಇದು ಯಾವುದೇ ರೀತಿ ಹೋಗಲೇಬೇಕು ಅಂತ ಏನಿಲ್ಲ. ನಿಮಗೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ, ಒಂದು ನಿಮಗೆ ಡಿಫ್ರೆಂಟಾಗಿ ಯಾವುದಾದ್ರೂ ಎಕ್ಸ್ಪ್ಲೋರ್ ಮಾಡಬೇಕು ಅನಿಸಿದ್ರೆ ನೀವು ಈ ಒಂದು ಪ್ಲೇಸ್ಗೆ ಹೋಗಿ. ತುಂಬ ಚೆನ್ನಾಗಿದೆ. ಹೋಗೋ ಜಾಗ ಫುಲ್ಲು ನಿಮಗೆ ನೇಚರಲ್ಲಿ ಸೇರಿರೋವಂಥದ್ದೇ. ಸೊ ಇವಳು ಅಷ್ಟೊತ್ತೆಲ್ಲ ಆಟಾಡಿದ್ಲಲ್ಲ, ಫುಲ್ ಆಟಾಡಿ ಟ್ರಕ್ಕಿಂಗು ಅದು ಇದು ಮಾಡಿ ಇನ್ನೇನು ಡ್ರೈವಿಂಗ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಮೇಡಮ್ ಫ್ಲಾಟ್ ಆಗಿಬಿಟ್ರು. ಸೊ ಹಂಗೆ ಹಿಂಗೆ ಅಂತೂ ಬಂದಿದ್ದೆ ಒಂದು 7:30 ಆಗೋಯಿತು. ಸೊ ಯಾಕಂದರೆ ಫುಲ್ ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ಬರೋಷ್ಟರೊಳಗೆ ತುಂಬಾ ಕಷ್ಟನೇ. ಸ್ಯಾಟರ್ಡೆ ಸಂಡೇ ಮಂಡೇ ಅನ್ನೋದೆಲ್ಲ ಏನೂ ಇಲ್ಲ ಬ್ಯಾಂಗ್ಳೂರಲ್ಲಿ. ಸೊ ಸುಮಾರು ಟೈಮ್ ಬಂದು ಜಾಸ್ತಿ ಆಗಿಬಿಡುತ್ತೆ. ನಾನು ಮನೆಗೆ ರೀಚ್ ಆಗಿದ್ದು 7:30 ಆಗೋಯಿತು. ಬಟ್ ಆದರೆ 5 o'clock ಅಷ್ಟೇ ಆಗಿರೋದು. ರಾತ್ರಿ ಕತ್ಲೆ ಆದಂಗೆ ಆಗಿಬಿಟ್ಟಿದೆ. ತುಂಬ ಪ್ಲೇಸೆಲ್ಲ ಕತ್ಲೆ ಆದಂಗೆ ಆಗಿ ಎಲ್ಲ ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟಿದ್ರು. ಸೊ ಸರಿ, ಇನ್ನೇನು ಫುಲ್ಲು ರೀಚ್ ಆಗಿಬಿಟ್ವಿ. ಇನ್ನೇನು ಮನೆಗೆ ಹೋಗೋದು ಇನ್ನೊಂದು ಸ್ವಲ್ಪ ಹೊತ್ತು ಅಷ್ಟೇ. ಅಷ್ಟರೊಳಗೆ ಏನಾದರೂ ಲೈಟಾಗಿ ಡಿನ್ನರ್ ಇಲ್ಲೇ ಮುಗಿಸ್ಕೊಂಡು ಹೋಗೋಣ ಅಂತ ಡಿನ್ನರ್ ಮಾಡೋದಕ್ಕೆ ಇಳಿದಿದ್ದೀವಿ. ಸೊ ನಾನು ಹೇಳಿದ್ನಲ್ಲ, ಇವಾಗೆಲ್ಲ 6:30, 7 ಒಳಗಡೆ ಡಿನ್ನರ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನಮಗೇನು ಎಲ್ಲಿಯಾದರೂ ಎಲ್ಲ ಸಿಕ್ಬಿಟ್ರೆ ತಿನ್ಕೊಂಡು ಬಿಡ್ತೀವಿ. ಸೊ ಇದೇನು ತುಂಬ ಕತ್ಲೆನೂ ಆಗಿಲ್ಲ. ಒಂದು 6:30, 6:45 ಆಗಿದೆ ಅಷ್ಟೇ. ಸ್ವಲ್ಪ ಮಸಾಲ ಪುರಿ, ಆಮೇಲೆ ಸೆಟ್ ದೋಸೆ ಸ್ವಲ್ಪ ತಿನ್ಕೊಂಡ್ವಿ. ಲಿಯಾ ಏನು ಬೇಡ ಅಂದ್ಬಿಟ್ಲು, ಅವಳು ತಿನ್ಸಿದ್ರು ತಿನ್ನಲಿಲ್ಲ. ಬಟ್ ಆದರೂ ಸ್ವಲ್ಪ ಟ್ರೈ ಮಾಡಿ ಅಂತೂ ಇಂತೂ ನಾವು ತಿನ್ಕೊಂಡ್ಬಿಟ್ವಿ. ತಿಂದ್ಬಿಟ್ಟು ಸ್ವಲ್ಪ ಕಾಫಿ ಕುಡ್ಕೊಂಡು ಬಂದುಬಿಟ್ಟು, ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ನಂಗೆ ತುಂಬ ಇಷ್ಟ. ಸೊ ಹಾಗೆ ಅಲ್ಲಿ ಕಳೆದಿರುವಂಥ ಒಂದು ಟೈಮ್ನ ಅಟ್ಯಾಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಈ ಒಂದು ಕೇವ್ ಅಂತೂ ಹೈಲೈಟ್. ನೀವು ಅಲ್ಲಿ ಹೋದರೆ ಈ ಕೇವ್ ಅಂತೂ ಮಿಸ್ ಮಾಡಬೇಡಿ. ಮಾರ್ನಿಂಗ್ 7:30ಗೆ ಸ್ಟಾರ್ಟ್ ಆಗುತ್ತೆ. 7ಗೆ ಅಂತಾರೆ, ಇವರು ಸೇರೋ ಅಷ್ಟರೊಳಗೆ ಒಂದು 7:15, 7:30 ಆಗುತ್ತೆ. ಬಿಸಿ ಬಿಸಿ ಕಾಫಿ, ಟೀ, ನೀರು ಇಟ್ಟಿರ್ತಾರೆ, ಬಿಸಿ ನೀರು. ಯಾವ್ದು ಬೇಕೋ ಅದೊಂದು ಕುಡ್ಕೊಂಡು ಫ್ಯಾಮಿಲಿ ಜೊತೆ ಟ್ರಕ್ಕಿಂಗಿಗೆ ಸ್ಟಾರ್ಟ್ ಮಾಡಿ. ಮಿಸ್ ಅಂತೂ ಮಾಡ್ಕೋಬೇಡಿ. ಸೊ ಒಂದು ಫ್ಯಾಮಿಲಿ ಜೊತೆ ಸೂಪರಾಗಿ ಟೈಮ್ನ ಕಳೆಯುವಂಥ ಒಂದು ಪ್ಲೇಸ್ ಇದು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ಒಂದು ಸೂಪರಾಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.